ಹ್ಯಾಪಿ ಹ್ಯಾಪಿ ಅಮ್ಮ ಹ್ಯಾಪಿ ಬರ್ಡೇ ಅಲ್ಲ ಅಲ್ಲಿ ಅಲ್ಲ ಅಮ್ಮ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು Yeah, this is my birthday outfit saree. Basically this is a Mysore silk saree and this is in a black and royal blue combination. So serigilla royal blue border and serigu, then blouse royal blue allide. And for that jeweler anta bandre tika chain and the matching earrings hakidini. So bangles, it's just gold and royal blue combination. Yeah, this is a simple outfit, birthday outfit. So ivaga almost I am ready agidini, so let's go for temple. So I changed my outfit. ದೇವಸ್ಥಾನ ದರ್ಶನ ಆಯಿತು. ಆನ್ ದ ವೇ ದೇವಸ್ಥಾನದಿಂದ ವಾಪಸ್ ಬರ್ತಾ ಸಾಗರ್ ಟೋಲ್ಡ್ ಮೀ ಲೈಕ್ ಮೂವಿಗೆ ಹೋಗೋಣ, ಐ ಹ್ಯಾವ್ ಬುಕ್ ದ ಟಿಕೆಟ್ ಅಂತ. ಸೊ ಮೂವಿ ಟಿಕೆಟ್ಸ್ ಬುಕ್ ಆಗಿತ್ತು, ಐ ವಾಸ್ ನಾಟ್ ಅವೇರ್. ಸೊ ಅದಕ್ಕೆ ನಾನು ಕ್ವಿಕ್ಕಾಗಿ ಮನೆಗೆ ಬಂದು ಮತ್ತೆ ಐ ಚೇಂಜ್ಡ್ ಮೈ ಔಟ್ಫಿಟ್. ಸೊ ಐ ಆಮ್ ಜಸ್ಟ್ ವೇರಿಂಗ್ ಅ ಬಾಡಿಕಾನ್ ಬ್ಲ್ಯಾಕ್ ಡ್ರೆಸ್, ಸಿಂಪಲ್ ಆ್ಯಂಡ್ ಸಿಂಪಲ್ ಇಯರಿಂಗ್. ಯಾ ಅಷ್ಟೇ. ಲೆಟ್ಸ್ ಗೋ ಫಾರ್ ಮೂವಿ. ವೆರಿ ಗುಡ್. ಗ್ರೀನ್ ತಗೋ ರೌಂಡ್ ಗ್ರೀನ್ ಅದು ಬ್ಲೂ, ಗ್ರೀನ್ ಕಲರ್. ವೆರಿ ಗುಡ್. ಬ್ಲೂ ಹಾಕು ಯಾಕೆ ತೆಗಿತಿದ್ದೆ? ಡಿಸ್ಕ್ಯೂ Thursday. So yesterday full non day ಆಗಿತ್ತು. So yesterday I was on leave, so work ಏನು ಇರಲಿಲ್ಲ. It was my birthday, I enjoyed it. So ಇವತ್ತು Thursday back to work. So I wanted to start my work. So ಇನ್ನು 15 minutes ಇದೆ. So ನನ್ನ ವರ್ಕ್ ಆರ್ ಲೈಕ್ ಸ್ಟಾರ್ಟ್ ಆಗೋದು ಫ್ರಮ್ 11:30 to 8:30. 11:30 ಮಾರ್ನಿಂಗ್ ಟು 8:30 ನೈಟ್. ಸೊ ಇದು ನನ್ನ ಯೂಶಲಿ ಲಾಗಿನ್ ಆ್ಯಂಡ್ ಲಾಗೌಟ್ ಅವರ್ಸ್. ಸೊ ಬೇಸಿಕಲಿ ನನಗೆ ಬೆಳಗ್ಗೆ ಹೊತ್ತು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ ವೇರ್ ಐ ಕ್ಯಾನ್ ಕುಕ್ ದ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಆ್ಯಂಡ್ ಎವ್ರಿಥಿಂಗ್. ಇಲ್ಲ ಏನೇನು ಸಣ್ಣ ಪುಟ್ಟ ಕೆಲಸ ಇರುತ್ತೆ ನಾನು ಅದೆಲ್ಲ ಬೆಳಗ್ಗೆ ಆದಷ್ಟು ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನೈಟ್ ಸಹ ನನಗೊಂದು 1 hour 2 hours ಸಿಗುತ್ತೆ. ಸೊ ಆ ಟೈಮಲ್ಲಿ ಜಸ್ಟ್ ನನಗೆ ಡಿನ್ನರ್ ಇಲ್ಲ ಲಾಂಡ್ರಿಯಿಂದ ಬಟ್ಟೆ ಎಲ್ಲ ಬಂದಿದ್ದರೆ ಡ್ರೈ ಆಗಿ ಬಂದಿದ್ದರೆ ಅದನ್ನು ಫೋಲ್ಡ್ ಮಾಡೋಕ್ಕೆ ಟೈಮ್ ಸಿಗುತ್ತೆ ಅಷ್ಟೇ. ಅದು ಬಿಟ್ಟರೆ ಮಗುಗೆ ಟೈಮ್ ಕೊಡೋದು ತುಂಬ ಕಮ್ಮಿ. ಬಿಕಾಸ್ ಅವ್ನು ಬರ್ತಾನೆ, ಆಲ್ಮೋಸ್ಟ್ ನಾವು ಡಿನ್ನರ್ ಮುಗಿಸಿರ್ತೀವಿ, ಅವನು ಆಗ ಬರ್ತಾನೆ. ಸೊ ವಿ ವಿಲ್ ಗೋ ಬ್ಯಾಕ್ ಟು ಬೆಡ್. ಯಾ, ವೆಲ್ಕಮ್ ಬ್ಯಾಕ್. ಸೊ ಇದು ಈ ವ್ಲಾಗಲ್ಲಿ, ಐ ಮೀನ್ ಈ ಪಾರ್ಟ್ ಆಫ್ ವ್ಲಾಗಲ್ಲಿ ವಿಡಿಯೋದಲ್ಲಿ ಏನು ನೋಡ್ತೀರಾ ಅಂದರೆ ಇಟ್ ಇಸ್ ಜಸ್ಟ್ ಕ್ಯಾಶುಯಲ್ ರುಟೀನ್, ನನ್ನ ವರ್ಕ್ ರುಟೀನ್ ಹೇಗಿರುತ್ತೆ ಅಂತ ನೋಡ್ತೀರಾ. ಆ್ಯಂಡ್ ಎಸ್ಟರ್ಡೇ ನೈಟ್ ಆಫ್ಟರ್ ಕೆಫೆ ನಾವು ಡಿನ್ನರ್ಗೆ ಹೋಗಿದ್ವಿ. ಸೊ ಡಿನ್ನರ್ದು ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಬಿಕಾಸ್ ಅಭಿ ನಾನು ಸಾಗರ್ ಹೋಗಿದ್ವಿ ಡಿನ್ನರ್ಗೆ. ಆ್ಯಂಡ್ ಅಭಿ ವಾಸ್ ವೆರಿ ನಾಟಿ ಓವರ್ ದೇರ್. ಸೊ ಅವನ್ನ ಹಿಡಿಯೋದ್ರಲ್ಲೇ ನನಗೆ ಟೈಮ್ ಆಯಿತು. ಐ ವಾಸ್ ರನ್ನಿಂಗ್ ಬಿಹೈಂಡ್ ಹಿಮ್, ಸೊ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಆ್ಯಂಡ್ ಯು ಮೈಟ್ ಆಲ್ರೆಡಿ ಬೀನ್ ಸಾ ದ ವಿಡಿಯೋ ವೇರ್ ನನಗೆ ಅಗೇನ್ ಒಂದು ಚಿಕ್ಕ ಗಿಫ್ಟ್ ಸಿಕ್ತು ಸಾಗರಿಂದ, ವೇರ್ ಇಟ್ ವಾಸ್ ಅ ಗ್ರೀನ್ ಟೀ ಬ್ಯಾಗ್. ಆ್ಯಂಡ್ ನಾವು ಕಮಿಂಗ್ ಟು ಡೇ. ಸೊ ಯಾ, ನಾನಿವಾಗ ವರ್ಕ್ ಸ್ಟಾರ್ಟ್ ಮಾಡಬೇಕು. I will start my work. Before that,
ನಾನು ಆಲ್ರೆಡಿ ಗ್ರೀನ್ ಟೀ ರೆಡಿ ಮಾಡ್ಕೊಂಡಿದ್ದೀನಿ. ಐ ಜಸ್ಟ್ ವಾಂಟ್ ಟು ಡಿಪ್ ದಿ ಬ್ಯಾಗ್ ಇನ್ ಟು ಹಾಟ್ ವಾಟರ್. ಯಾಕಂದರೆ ನಾನು ಇವತ್ತು ಲೇಟಾಗಿ ಎದ್ದೆ, ಸೊ ನಾನು ಗ್ರೀನ್ ಟೀ ಕುಡ್ದಿಲ್ಲ. ಸಮ್ವೇರ್ ನನಗೆ ಗ್ರೀನ್ ಟೀ ಕುಡಿದು ನಾನು ಡೇ ಸ್ಟಾರ್ಟ್ ಮಾಡಬೇಕು, ಆವಾಗಲೇ ನಂಗೆ ಫ್ರೆಶ್ ಆಗಿರೋದು. ಇಲ್ಲಾಂದರೆ ನಂಗೆ ರಿಫ್ರೆಶ್ಡ್ ಅನಿಸಲ್ಲ. ಸೊ ಅದಕ್ಕೆ ಆಫ್ಟರ್ ಬ್ರೇಕ್ಫಾಸ್ಟ್ ನಾನು ತೊಗೋತಾ ಇದ್ದೀನಿ ಗ್ರೀನ್ ಟೀ ಅಲಾಂಗ್ ವಿತ್ ದಿಸ್. ಸೊ ಲೆಟ್ ಮೀ ಸ್ಟಾರ್ಟ್ ವರ್ಕಿಂಗ್ ಆನ್ ಮೈ ಟು ಡೂ ಲಿಸ್ಟ್ ಅಂದರೆ ಯೂಶ್ವಲಿ ನಾನು ಕೆಲಸ ಮಾಡಬೇಕಾದ್ರೆ ಐ ಜಸ್ಟ್ ಲಿಸ್ಟ್ ಔಟ್ ಎವ್ರಿ ಟು ಡೂ ಲಿಸ್ಟ್ ಮಾಡ್ತೀನಿ. ವೇರ್ ಏನೇನು ಕೆಲಸ ಮಾಡಬೇಕು, ಏನೇನು ಕೆಲಸ ಪೆಂಡಿಂಗ್ ಇತ್ತು, ಏನೇನು ಚೆಕ್ ಮಾಡಬೇಕು ಅನ್ನೋದನ್ನೆಲ್ಲ ನಾನು ಒಂದು ಲಿಸ್ಟ್ ಮಾಡ್ತೀನಿ. ಬಿಕಾಸ್ ನನಗೆ ಶಾರ್ಟ್ ಟೈಮ್ ಮೆಮೊರಿ ಇರೋದು. ಐ ಆಮ್ ನಾಟ್ ಅ ವೆರಿ ಗುಡ್ ಏನಂತಾರೆ, ನನಗೆ ಅಷ್ಟು ಮೆಮೊರಿ ಚೆನ್ನಾಗಿಲ್ಲ. ಸೊ ಐ ಯೂಶ್ವಲಿ ಮೇಕ್ ಅ ಟು ಡೂ ಲಿಸ್ಟ್. ಆ ಟು ಡೂ ಲಿಸ್ಟ್ ಮಾಡಿಕೊಂಡು ಅಕಾರ್ಡಿಂಗ್ ಟು ದ್ಯಾಟ್ ಐ ವಿಲ್ ಸ್ಟಾರ್ಟ್ ಮೈ ವರ್ಕ್. ಬನ್ನಿ, ಲೆಟ್ಸ್ ನಾಟ್ ವೇಸ್ಟ್ ಸಮ್ ಮೋರ್ ಟೈಮ್, ಬ್ಯಾಕ್ ಟು ವರ್ಕ್. ಸೊ ಇಟ್ಸ್ ಆಲ್ಮೋಸ್ಟ್ 3:25. ಇವಾಗ ತಾನೇ ಮೀಟಿಂಗ್ ಮುಗೀತು. 1 o'clock ಕಂಟಿನ್ಯೂಸ್ ಮೀಟಿಂಗ್ ಇತ್ತು. ಆ್ಯಂಡ್ ನಾನು ಲಂಚ್ ಸಹ ಮಾಡಿಲ್ಲ. ಇವಾಗ ಹೋಗಿ ಲಂಚ್ ಮಾಡಬೇಕು. ದೆನ್ ಅಗೇನ್ ಐ ಹ್ಯಾವ್ ಅ ಮೀಟಿಂಗ್. ಸೊ ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೈ ಟೈಮ್. ಐಲ್ ಗೋ ಆ್ಯಂಡ್ ಐಲ್ ಹ್ಯಾವ್ ಮೈ ಲಂಚ್. ಲಂಚ್ ಅಂತ ಅಂದರೆ ಲೈಕ್ ನಾನು ಆಲ್ರೆಡಿ ನಾನು ಸಾಂಬಾರು ಮಾಡ್ಕೊಂಡು ಬಿಡ್ತೀನಿ. ಬಿಕಾಸ್ ನೈಟ್ 8:30ಗೆ ನಂದು ಲಾಗ್ ಆಫ್ ಟೈಮ್ ಇರೋದ್ರಿಂದ ಇಟ್ ವಿಲ್ ಬಿ ವೆರಿ ಲೇಟ್. ಆವಾಗ ನಾನು ಹೋಗಿ ಥಿಂಕ್ ಮಾಡಿದ್ರು ಸಪೋಸ್ ನಾನು ಡಿನ್ನರ್ ಪ್ಲ್ಯಾನ್ ಮಾಡಿದ್ರು ಅದನ್ನು ನಾನು ಆವಾಗ ಮಾಡಬೇಕಂದ್ರೆ ನಾನು ಪೇಷನ್ಸ್ ಕಳೆದೋಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ನಾನು ಆಲ್ರೆಡಿ ಸಾಂಬಾರು ಮಾಡಿದ್ದೀನಿ. ಆ್ಯಂಡ್ ಅದಕ್ಕೆ ರೈಸ್ ಹಾಕ್ಕೊಂಡು ಊಟ ಮಾಡಬೇಕು. ರೈಸ್ ರೆಡಿ ಇದೆ, ಬನ್ನಿ ಊಟ ಮಾಡೋಣ. ವರ್ಕ್ ಮುಗೀತು. ಇಟ್ಸ್ ಆಲ್ಮೋಸ್ಟ್ 8:50 ನಾವು. ಸೊ ಇವತ್ತು ಕಂಪ್ಲೀಟ್ ಮೀಟಿಂಗ್ಸ್ ಇತ್ತು. ಕ್ಯಾಲೆಂಡರ್ ಫುಲ್ ಆಗಿತ್ತು ನಂದು. ಸೊ ನನಗೆ ಕಾಫಿ ಬ್ರೇಕ್ ಸಹ ಸಿಗಲಿಲ್ಲ. ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ಕಾಲ್. ಅಗೇನ್ ನಾನು 3:25 ಐ ಥಿಂಕ್ ನಾನು ಲಂಚ್ಗೆ ಹೋಗಿದ್ದು. ವಿತಿನ್ 15 minutes ಐ ಹ್ಯಾಡ್ ಮೈ ಲಂಚ್ ಆ್ಯಂಡ್ ಐ ಕೇಮ್ ಬ್ಯಾಕ್ ಟು ವರ್ಕ್. ಸೊ ನನಗೆ ಮತ್ತೆ ಮೀಟಿಂಗ್ ಸ್ಟಾರ್ಟ್ ಆಯಿತು, ವಿಚ್ ಇಸ್ ಅರೌಂಡ್ 4:30 ಆ್ಯಂಡ್ there was some other call at 4 o'clock, but 4:30ಗೆ ನನಗೆ ಅಗೇನ್ ಮೀಟಿಂಗ್ ಸ್ಟಾರ್ಟ್ ಆಯಿತು. ಫ್ರಮ್ ದ್ಯಾಟ್ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ ಟಿಲ್ ನಾವು ಮೀಟಿಂಗೇ ಇತ್ತು. ಆ್ಯಂಡ್ ಸ್ವಲ್ಪ ಮಧ್ಯದಲ್ಲಿ ಕೆಲಸ ಇತ್ತು. ಫೈನಲಿ ಫಿನಿಶ್ಡ್ ಮೈ ಡೇ ಈಸ್ ಫಿನಿಶ್ಡ್. ಆ್ಯಂಡ್ ಈಗ ಊಟ ಆಯಿತು. ಸೊ ಆಲ್ಮೋಸ್ಟ್ ಸಾಂಬಾರು ರೆಡಿ ಇದೆ ಹೇಳ್ದಾಗೆ. ಸೊ ರೈಸಿಗಾಯಿತು. ಸೊ ಊಟ ಮಾಡಿ ಮಲಗೋದಷ್ಟೇ. ಬೇರೆ ಏನು ಕೆಲಸ ಮಾಡೋದಕ್ಕೂ ನನಗೆ I don't have energy. I'm tired. Done for the day. So this is my work day, I would say. A short work day, short work routine. I hope ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ see you all in my next video. Until then, ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದ್ದರೆ, ಮಿನಿ ವ್ಲಾಗ್ಸ್ ಆ್ಯಂಡ್ ಮೈ ಲಾಂಗ್ ವೀಡಿಯೋಸ್ ಇಷ್ಟ ಆಗ್ತಾ ಇದ್ದರೆ, ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಶೇರ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಚಲೋ ಬಾಯ್. See you in the next video.